ಹಾಕ್ತೀರಿ 5,000 6,000 ಕೊಟ್ಟ ಅದು चला तो चार तक नहीं तो समझ रहे हो ना ಗಾಡಿ ಚಾಲು ಐತೆ ಅಂದ್ರೆ ಎಷ್ಟು ಲೈಟ್ ಐತಿ ಗಾಡಿ ಬಂದ್ ಮಾಡಿದ್ರೆ ಫುಲ್ ಈ ನಮೂನಿ. ಸೊ ಈ ವಿಡಿಯೋ ಏನೈತಿ ಭಾಳ ಶಾರ್ಟ್ ಆಗೋದೈತಿ, ಯಾಕಂದ್ರೆ ನಾವು ಗಾಡಿಗೆ ಪೆಟ್ರೋಲ್ ಹಾಕ್ಸಿಲ್ಲ ಭಾಳ ದಿನ ಆಯ್ತು. ರೇಂಜ್ ಬರೀ 45 ಕಿಲೋಮೀಟರ್ ಅಂತ ತೋರಿಸೋದೈತಿ. ಆ್ಯಕ್ಚುಲಿ ಇಷ್ಟಿದ್ದಾಗ ಏನೈತಿ ಹಾಕಿಸ್ಬಿಡ್ಬೇಕಿತ್ತು, ಬಟ್ ಬೈಕ್ ಭಾಳ ದಿನ ಹೊರಗೆ ತೆಗೆದಿಲ್ಲ, ಹೀಗಾಗಿ ಪೆಟ್ರೋಲ್ ಹಾಕ್ಸೋಕ್ಕೂ ಹೋಗಿಲ್ಲ. ನಿಂತ ಧೂಳು ತಿನ್ನೋದು ಗಾಡಿ, ಕೆಲಸದಾಗ ಭಾಳ ಬ್ಯುಸಿ ಆಗಿಬಿಟ್ಟವಿ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟು ಇನ್ಫಿನಿಟಿ. ಈ ವಿಡಿಯೋ ಎದಕ್ಕೆ ಶಾರ್ಟ್ ಆಗೋದೈತಪ್ಪ ಏನು ಎಲ್ಲ ಥಂಬ್ನೇಲ್ ನೋಡಿ ಏನೈತಿ ನಿಮಗೆ ಗೊತ್ತಾಗ್ಬಿಟ್ಟಿರ್ತೈತಿ. ಇಷ್ಟೊತ್ತಿಗೆ ಮ್ಯಾಡ್ ಡಾಗ್ ಅಲ್ಫಾ ಏನು ನಾವು ಹಾಕ್ಸೀವಿ ನಮ್ಮ ಗಾಡಿ ಒಳಗೆ ಲೈಟ್ಸ್, ಆಕ್ಸಿಲರಿ ಲೈಟ್ಸ್, ಅದ್ರದ್ದು ಏನು ರೀಲ್ ಹಾಕಿದ್ವಿ ಅದ್ರ ಮೇಲೆ ಚಲೋ ವ್ಯೂಸ್ ಬರತ್ತವ. ಆ್ಯಂಡ್ ಅಬೌವ್ 500 ಲೈಕ್ಸ್ ಬಂದವ. ಭಾಳಷ್ಟು ಮಂದಿ ಏನೈತಿ ಕಮೆಂಟ್ ಮಾಡಿ ಕೇಳತ್ತಾರ ಒಂದು ರಿವ್ಯೂ ಹಾಕ್ರಿ ಅಂಥೇಳಿ. ಆ್ಯಂಡ್ ನಾನು ಹಂಗೆ ಏನೈತಿ ವಿಡಿಯೋ ಇದ್ರ ಬಗ್ಗೆ ಮಾಡೋಣ ಅಂತ ಯೋಚನೆ ಮಾಡ್ಕೊತ ಚಲೋ ಸ್ಪಾಟ್ ಐತಿ ನಮ್ಮ ಮನೆ ಕಡೆ ಇಲ್ಲೇ. ಸೊ ಅಲ್ಲಿ ಹೋಗಿ ವಿಡಿಯೋ ಮಾಡೋದಂತ ತಲೆಯಾಗ ಐಡಿಯಾ ಬಂತ. ಸ್ಕ್ರಿಪ್ಟ್ ಗಿಪ್ ಏನಿಲ್ಲ, ರಾ ವಿಡಿಯೋ ಶೂಟ್ ಮಾಡತ್ತಾನೆ. ಸೊ ಇಲ್ಲಿ ನೋಡ್ರಿ, ಇಲ್ಲೇನೈತಿ ಹೆಸರಿಗೆ ಗಾಡಿ ಚಾಲೂ ಐತೆ ಅಂದಿದ್ದಕ್ಕೆ ಎಷ್ಟು ಲೈಟ್ ಐತಿ. ಗಾಡಿ ಬಂದ್ ಮಾಡಿದ್ರೆ ಫುಲ್ ಈ ನಮೂನಿ ಕತ್ಲು ಗಮಿ ಐತಿ. ಈ ರೋಡ್ನಾಗ ಒಂದು ಲೈಟ್ ಇಲ್ಲ. ಅದು ಫ್ಯಾಕ್ಟ್ರಿದವ್ರು ಏನಾದಾರ ಅಂತ ಇವತ್ತು ಅದೊಂದು ಲೈಟ್ ಅದೈತಿ, ಇಲ್ಲ ಆ ಲೈಟು ಹತ್ತಿರದಿರಂಗಿಲ್ಲ. ಸೊ ಒನ್ಸ್ ನಾವು ಗಾಡಿ ಸ್ಟಾರ್ಟ್ ಮಾಡೋತ್ಲೇನೈತಿ ಲೋ ಬೀಮ್ ಗಾಡಿದ, ಇದು ಲೋ ಬೀಮ್, ಇದು ಹೈ ಬೀಮ್. ಆ್ಯಂಡ್ ಈಗೇನು ಹಚ್ಚಾತೀನಿ ಮ್ಯಾಡ್ ಡಾಗ್ ಅಲ್ಫಾ ಲೈಟ್ಸ್ 9600 ಲೂಮಿನಸ್. ಸೊ ಇದ್ರ ಮ್ಯಾಗ ನಿಮಗೆ ಗೊತ್ತಾಗ್ತೈತಿ ಯಾವ ಥರ ಇಲ್ಯುಮಿನೇಷನ್ ಐತಿ ಅಂತ ಹೇಳಿ ಬೈಕಿಗೆ ಹಾಕ್ಸಿದ ಲೈಟಿಂದ. ಇದ್ರ ಜೊತೆ ಮತ್ತು ನೀವು ಎಕ್ಸ್ಟ್ರಾ ಏನಾರ ಬೇಕಾಗಿದ್ರೆ ಎಕ್ಸ್ಟ್ರಾ ಲೈಟ್ನು ಹಾಕಿಸ್ಕೋಬೋದು. ಎವ್ರಿ ಡೀಟೇಲ್ ರೋಡ್ ಮ್ಯಾಗಿದ್ದ ಒಂದೊಂದು ಹೂವಿಂದ ಹಿಡಿದ ಒಂದೊಂದು ಪಾಟ್ ಹೋಲ್ಸ್, ಕಲ್ಲು ಏನೇನು ಅದಾವ, ಒಂದು ಇಲಿ ಹಿಂಗೆ ಮುಂದೆ ಹಾಸಿ ಹೋದ್ರೂ ಕಾಣ್ತೈತಿ ನಿಮಗೆ. ಆ ನಮೂನಿ ಫೋಕಸ್ ಅದಾವ. ಆ್ಯಂಡ್ ಇನ್ನೂ ಒಂದೆರಡು ಹೊಸ ಮಾಡಲ್ಸ್ ಲಾಂಚ್ ಮಾಡ್ಯಾರ ಮ್ಯಾಡ್ ಡಾಗ್ದವ್ರ. ಒಂದು ಐತಿ ರೇಜ್ ಅಂತೇಳಿ, ಇನ್ನೊಂದು ಎರಡನೇದು ಏನೈತಿ ಅದ್ರ ಹೆಸರು ಎಕ್ಸಾಕ್ಟ್ ನಂಗೆ ನೆನಪಿಲ್ಲ. ಅದೇನೈತಿ ಇಲ್ಲಿ ಫೋಟೋ ಹಾಕತ್ತಿರ್ತೇನೆ, ಅದನ್ನು ನೋಡಿರಿ. ಆ್ಯಂಡ್ ಅದ್ರೊಳಗೂ ಏನೈತಿ ಎರಡೂದ್ರಾಗ ಅಂಥ ಬರೀ ಭಾಳ ಡಿಫ್ರೆನ್ಸ್ ಇಲ್ಲ. ಒಂದು 800 ಲೂಮಿನಸ್ ಮ್ಯಾಲೆ ಕೆಳಗಾಕೈತಿ. ಹೆಡ್ಲೈಟಿಂದ ಏನೈತಿ ರಿವ್ಯೂ ನೋಡಿದ್ರಿ. ಇಲ್ಲೇ ಇನ್ನೊಂದು ರೌಂಡ್ ಏನೈತಿ ನಮ್ಮ ಇದ್ರ ಕಡೆ ನಿಂತ ಹಚ್ಚದಾಗೆ ಹೆಂಗೆ ಕಾಣಿಸುತ್ತೆ ಆ ಕಡೆ ಈ ಕಡೆಯಿಂದ ಅದನ್ನೂ ತೋರಿಸ್ತಾನೆ. ಸೊ ಇದು ಮ್ಯಾಡ್ ಡಾಗ್ ಅಲ್ಫಾ ಜೊತೆ ಏನೈತಿ ಗಾಡಿದ ಫೋಕಸ್ ಮುಂದಿಂತ ಯಾರು ಬರತ್ತಾರಂದ್ರೆ ಈ ಪಾರಿ ಏನೈತಿ ಗಾಡಿದ ಒಂದು ಥ್ರೋ ಐತಿ ಲೈಟಿಂದ. ಆ್ಯಂಡ್ ನಮ್ದು ಗೋಲ್ಡನ್ ವೀಲ್ಸ್ ಏನದಾವು ಇದರೊಳಗೆ ಮಸ್ತ್ ಹೊಳಕ್ಕೆ ಚಾಲು ಆಕೈತಿ. ಥ್ರೋ ನೋಡತ್ತೀರಿ ನೀವು ಎಲ್ಲಿ ಮಟ್ಟ ಬಿದ್ದೈತೆ ಅಂಥೇಳಿ. ಆ್ಯಂಡ್ ಈಗ ಏನು ಫೋಕಸ್ ನೋಡಿದ್ರಿ ಗಾಡಿದ ಮ್ಯಾಡ್ ಡಾಗ್ ಅಲ್ಫಾ ಲೈಟಿಂದ, ಅವನ್ನ ಬಂದ್ ಮಾಡುತ್ತಲೇ ಜಸ್ಟ್ ಕತ್ಲ ಅದು ಏನೈತಿ ಇಷ್ಟು ಕತ್ಲದಾಗ ಇದು ಲೈಟಿನ ಸ್ವಲ್ಪ ಹೆಡ್ಲೈಟಿನ ಸ್ಟಾಕ್ ಹೆಡ್ಲೈಟಿಂದ ಅನ್ಸಾದೈತಿ ನಿಮಗೆ ವಿಸಿಬಲ್ ಐತಪ್ಪ ಹಿಂಗೆ ಅಂಥೇಳಿ. ಬಟ್ ಎಲ್ಲರ ಸ್ವಲ್ಪ ಲಿಟ್ ಎನ್ವೈರ್ಮೆಂಟ್ನಾಗ ಏನಾರು ನೀವು ಹೋದ್ರೆ ಈ ಹೆಡ್ಲೈಟ್ ಏನು ಕೆಲಸ ಮಾಡತ್ತಿಲ್ಲ ಅಂತ ಅನಿಸ್ತಿರ್ತೈತಿ. ಸೊ ಮ್ಯಾಡ್ ಡಾಗ್ ಅಲ್ಫಾ ಸ್ಟಾಕ್ ಲೈಟ್. ಈಗ ಗಾಡಿ ಸೈಡ್ ಹಚ್ಚೋಣ, ಮ್ಯಾಲೆ ಹೋಗಿ ರೂಮ್ನಾಗ ಸಿಗೋಣ ನಿಮಗೆ. ಸೊ ಫೈನಲಿ ರೂಮಿಗೆ ಬಂದು ಮುಟ್ಟಿರಿ. ಮೇಲೆ ಹತ್ತಿ ಬಂದು ಹೆಲ್ಮೆಟ್ ತೆಗೆದು ಇಡೋ ಮಟ್ಟ ಎಲ್ಲ ಕಡೆ ದಳ 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 ನೀರು, ಅಂಗಿ ಹಸಿ, ಮಖ ಹಸಿ, ಜಸ್ಟ್ ಖರ್ಚುಪ್ಲೆ ಹಿಂಗೆ ಮಖ ಬರ್ಸ್ಕೊಂಡು ಕುಂತೇವೆ ನಾವಿಲ್ಲಿ. ಆ್ಯಂಡ್ ಇಲ್ಲಿ ನಮ್ದು ಕಂಪ್ಯೂಟರ್ ಐತಿ ಆಲ್ಮೋಸ್ಟ್ ಒಂದು 2 months ಆದ್ಮೇಲೆ ಸ್ಟಾರ್ಟ್ ಮಾಡೀವಿ. ರೂಮಿಂದ ಹಾಲತ್ತ ಎಲ್ಲ ಸಾಮಾನು ರೂಮ್ ಅನ್ನೋದೇನೈತಿ ಇಟ್ಟಿಟ್ಟು ಎಲ್ಲ ನಮ್ದು ಲ್ಯಾಪ್ಟಾಪ್ ಇಲ್ಲಿ ಗಿಟಾರ್ಗಳು ಬಿದ್ದಾವ. ಇಲ್ಲಿ ಟೇಬಲ್ ಅಂತೂ ತುಂಬ್ಯಾಡ್ಬಿಟ್ಟೈತಿ ಪೂರಾ. ಇದೆ ರೂಮ್ ಕಮ್ಮಿ ಗೋಡೌನ್ ಜಾಸ್ತಿ ಅನ್ಸೋದ ನನಗೆ. ಹೇಳ್ತಿದ್ದೆ ಮ್ಯಾಡ್ ಡಾಗ್ದವ್ರ ಹೊಸದು ಏನೈತಿ ಸೀರೀಸ್ ಲಾಂಚ್ ಮಾಡ್ಯಾರ 2 ಥರದ ಲೈಟ್ಸ್ ಅಂತ ಹೇಳ್ತಿದ್ದೆ. ಅವ ಇಲ್ಲೆಲ್ಲ ನೋಡಿದೆ. ಇವಾಗ ಒಂದು ಬಂದ್ಬಿಟ್ಟು ಲೈಕನ್ ಅಂತೇಳಿ. ಸೊ ಈ ಥರ ಏನೈತಿ 6-7 LED ಹೊಸದು ಲೈಟ್ ಲಾಂಚ್ ಮಾಡ್ಯಾರ. ಇದ್ರೊಳಗೆ ಐತಿ 40 ವಾಟ್ ಸೇಮ್ ನಮ್ದು ಅಲ್ಫಾದ ಏನೈತಿ ಹಂಗೆ, ಬಟ್ 60% ಸ್ಪಾಟ್ ಆ್ಯಂಡ್ 40% ಫ್ಲಡ್. ಇದು ಅಂದರೆ ಏನೈತಿ ವಿಡ್ತಿಗೆ ಏನೈತಿ 40% ಐತಿ, ಸ್ಪಾಟ್ ನಡಕ್ಕೆ ನಿಮಗೆ ಬೀಮ್ ಏನು ಬಿಡ್ತೈತಿ ಅದು 60%. ಆ್ಯಂಡ್ 10,800 ಲೂಮಿನಸ್. ಇದು ನಮ್ದು ಮ್ಯಾಡ್ ಡಾಗ್ ಅಲ್ಫಾ ಏನೈತಿ ಅದು ಅರೌಂಡ್ 9,600 ಲೂಮಿನಸ್ ಐತಿ. ಅದ್ರೊಳಗೆ ಸ್ಪಾಟ್ ಸ್ಪ್ರೆಡ್ ಅಂತಿಲ್ಲ, ಡೈರೆಕ್ಟ್ ಥ್ರೂ ಐತೆ ಅದ್ರದ್ದು. ಆ್ಯಂಡ್ ನಿಮಗೇನೈತಿ ಸ್ಪ್ರೆಡ್ ಬೇಡಪ್ಪ, ನಮಗೆ ಹೈವೇದ ಮೇಲೆ ದೂರ ಮಟ್ಟ ನನಗೆ ಏನೈತಿ ಹಿಂಗೆ ಲೇಸರ್ ಟೈಪ್ ಬೀಳ್ಬೇಕು ಅಂತಾರ. ಇಲ್ಲೈತೆ ನೋಡ್ರಿ
ರೇಜ್ ಅಂತೇಳಿ 11,750, 11,600 ಲುಮಿನಸ್, ಎಲ್ಲಕ್ಕಿಂತ ಜಾಸ್ತಿ ಇದೈತಿ. ಇದಕ್ಕಿಂತ ಹಿಂದಿನ ಏನು ತೋರಿಸಿದೆ ಲೈಕನ್ ಈಸ್ ಅರೌಂಡ್ 10,800, ಇದು ಒಂದು 800 ಇದನ್ನ ಲುಮಿನಸ್ ಜಾಸ್ತಿ ಐತಿ. ಬಟ್ 90% ಸ್ಪಾಟ್ ಆ್ಯಂಡ್ 10% ಫ್ಲಡ್ ಅಷ್ಟೇ. 18 months ವಾರಂಟಿ ಕಂಪ್ಲೀಟ್ಲಿ ಎಲ್ಲವಕ್ಕೂ. ಆ್ಯಂಡ್ ಇದ್ರೊಳಗೆ ಏನೈತಿ 3, 6, 9 LED. ಸೊ ಹಿಂಗಾಗಿ ಏನೈತಿ ನಿಮಗೆ ಈ 9 LED ಅಂದ್ರೆ ಇವರು ಏನು LED ಇಂಪ್ಲಿಮೆಂಟೇಷನ್ ಮಾಡ್ಯಾರ ಅದ್ರ ಪ್ರಕಾರ ನಿಮಗೆ ಇದ್ರೊಳಗೆ ಸ್ಪಾಟ್ ಏನೈತಿ 90%, 10% ಫ್ಲಡ್. ಆ್ಯಂಡ್ ಇಲ್ಲ ನೀವು ಘಾಟ್ ಸೀಸನ್ನಾಗೆಲ್ಲ ಭಾಳ ರೈಡ್ ಮಾಡ್ತಿರಪ್ಪ, ಹಿಂಗೆ ನಮ್ಗೆ ಸ್ಪ್ರೆಡ್ ಬೇಕಂದ್ರೆ ಇದನ್ನ ಹಾಕೊಳ್ಳೋಕಟ್ಟಿಲ್ಲ. ಬಟ್ ಅಲ್ಫಾನು ನಮ್ದೇನೈತಿ ಪ್ರಾಡಕ್ಟ್ ಮ್ಯಾಡಾಗಿಂದ ಅದು ಮಸ್ತ್ ಅದಾವ. ಸೊ ಲೈಕನ್ 13,750, ರೇಜ್ ಎಲ್ಲಕ್ಕಿಂತ ಹೈಯೆಸ್ಟ್ ಲುಮಿನಸ್ ಏನೈತಿ ಇದು 11,750. ಬಟ್ ಸ್ಪ್ರೆಡ್ ಬೇಕಂದ್ರೆ ಇದು ನಿಮ್ಗೆ ಸ್ಪಾಟ್ ಬೇಕಂದ್ರೆ ಇದು. ಅಲ್ಫಾ ನಮ್ಗೇನದಾವ ಅರೌಂಡ್ 6 LED ಈಚ್, ಇದ್ರೊಳಗೆ ಅರೌಂಡ್ 9,600 ಲುಮಿನಸ್ ಕೊಟ್ಟಾರ. ಸ್ಕೌಟ್ ಎಕ್ಸ್ ಏನೈತಿ ನಿಮ್ದು ಬೇಸಿಕ್ ಸ್ಮಾಲ್ ಟೂರ್ಸ್ ಯಾವತ್ತರ ಒಂದೇನೋ ಹೊಡಿತೀರ ಅಂದ್ರೆ ಇದಾಗಿಲ್ಲ. ಆ್ಯಂಡ್ ಮ್ಯಾಡಾಗ್ ಅಲ್ಫಾಗ ನಾ ಎಷ್ಟು ಪೇ ಮಾಡಿದ್ದೆಪ್ಪ ಅಂದ್ರೆ 9,740 MRP ಲೈಟ್ಸಿಂದ, 1,500 ವೈರಿಂಗ್ ಹಾರ್ನೆಸ್ ಪ್ರೋ, 1,500 ಸ್ವಿಚ್ ಪ್ರೋ ಏನೈತಿ ಅದು. ಆ್ಯಂಡ್ ಅದ್ರ ಜೊತೆ ಒಂದು 1,700 ಏನೈತಿ ನಾನು ಆಲ್ಮೋಸ್ಟ್ ಮೇಲೇನು ಯೆಲ್ಲೋ ಕಲರ್ಗಾಗಲಿ ನಿಮ್ದು ಕ್ಲಿಯರ್ ಪ್ರೊಟೆಕ್ಟರ್ ಆಗಲಿ ಇಲ್ಲ ನಿಮ್ದು ಮ್ಯಾಡಾಗ್ ಲೈಟ್ಸ್ ಏನೈತಿ ಒಂದೊಂದು ಹಿಮಾಚಲ್, ಚಂಡೀಗಢ, ಕೇರಳ ಈ ಥರ ಸ್ಟೇಟ್ಸಿಗೆ ಹೋದಾಗ ನಿಮಗೆ ಅಲ್ಲಿ ಆಲ್ಮೋಸ್ಟ್ ಅವ್ರು ನಿಮಗೆ ಈ ಥರ ಯೂಸ್ ಮಾಡೋಕ್ಕೆ ಹೋಗ್ಬಾರ್ದು ಅಂಥೇಳಿ ಅವನ್ನ ಕವರ್ ಮಾಡ್ಕೊಳಕ್ಕೆ ಬ್ಲ್ಯಾಕ್ ಕಲರ್ ಕವರ್ಸು ಬರ್ತಾವೆ. ಸೊ ಅವನ್ನೆಲ್ಲ ತರಿಸಿದ್ದೆ. ಟೋಟಲ್ ಎಲ್ಲ ಸೇರಿ ನನಗೆ ಬೀಳುತ್ತೆ 14,539 rupees. ಸೊ ಇದನ್ನೇನೈತಿ ನಾನು ಟೋಟಲಿ ಬರ್ತೈತೆ ಅಂತ ಹೇಳ್ತೀನಿ. ಬಟ್ HSG ಅದೆಲ್ಲ ಬಂದಾವ, ಅವ ನೀವು ಹಾಕ್ತೀರಿ 5,000 6,000 ಕೊಟ್ಟ, ಅದು चला तो चांद तक नहीं तो समझ रहे हो ना किधर तक पता नहीं. ಹಂಗ ಬಂದ್ರೆ 4 ವರ್ಷ ಬರ್ಬೋದು ಇಲ್ಲ 6 ತಿಂಗಳಿಗೆ ಹೋಗ್ಬೋದು. ಬಟ್ ಇಲ್ಲೇನೈತಿ ನಿಮಗೆ 18 months ವಾರಂಟಿ ಇದೆ. ಮಸ್ತ್ ಕೇರ್ ಫ್ರೀ ಇದನ್ನ ಮಾಡ್ಬೋದು. ಇವನ್ ಹಾಕಿಸಿ ನಾನು ಆಲ್ಮೋಸ್ಟ್ ಈಗ 10 months ಇಡ್ರಿ, ಇನ್ನು 8 months ಮಟ ನನಗೆ ವಿತೌಟ್ ಎನಿ ಹೆಸಿಟೇಷನ್ ನಾ ಯೂಸ್ ಮಾಡ್ಬೋದು. ಹಂಗೇನು ಅಂತಂದ್ರೆ ಮ್ಯಾಡಾಗ್ದವ್ರದ್ದು ಸರ್ವಿಸ್ ಭಾಳ ಚಲೋ ಐತಿ. ಕೇಳಿ ನಾನು ನಂದು ಇದನ್ನು ತೊಗೊಳ್ಬೇಕಾದ್ರೆ ಕಂಪ್ನಿ ಅಂತ ನನಗೆ ಕಾಲ್ ಮಾಡಿ ಅಪ್ಗ್ರೇಡ್ ಮಾಡಿಸ್ಕೊಂಡ್ರು. ವೈರಿಂಗ್ ಹಾರ್ನೆಸ್ ನಾರ್ಮಲ್ ತೊಗೋಬೇಡ್ರಿ, ಪ್ರೋ ತೊಗೋರಿ. ನಿಮಗೆ ಮುಂದೆ ಏನಾರ ಹಿಂಗೆ ಎಕ್ಸ್ಟ್ರಾ ಲೈಟ್ಸ್ ಹಾಕೊಂಡ್ರು ಅದಕ್ಕೆ ಭಾರಿ ಕನೆಕ್ಷನ್ ಆಪ್ಷನ್ಸ್ ಅದಾವ. ಸ್ವಿಚ್ಚು ಏನೈತಿ ನೀವು ಸಾದಾ ಸಿಂಗಲ್ ಅಷ್ಟೇ ಲೈಟ್ ಯೂಸ್ ಮಾಡಂಗೆ ಅಂತ ತೊಗೋರಿ. ಹಿಂಗೆ ವಾಟರ್ ಪ್ರೂಫ್ ಏನೇನೈತಿ ಏನೇನಿಲ್ಲ ಎಲ್ಲ ಹೇಳಿದ್ರೆ ಯಾವ ಗಾಡಿಗೆ ನೀವು ಹಾಕಾಕತ್ತೀರಿ, ಯಾವ ಥರ ನಿಮ್ದು ರೈಡಿಂಗ್ ಇರ್ತೈತಿ ಕಾಲ್ ಮಾಡಿ ಪರ್ಸ್ನಲಿ. ಸೊ ನನಗೆ ಭಾಳ ಚಲೋ ಅನಿಸ್ತಿವಾಗ. ಇನ್ನು ಮಟ್ಟ ಯಾವುದು ಇಶ್ಯೂ ಬಂದಿಲ್ಲ, ಲೈಟ್ ಡಿಮ್ ಆಗ್ಯಾವ ಅಥವಾ ಯಾವ್ದಾರು LED ಹಾರೈತಿ, ಯಾವುದೇ ಥರದ ಇಶ್ಯೂ ಇಲ್ಲ. ಸೊ ಮ್ಯಾಡಾಗ್ ಅಲ್ಫಾ ಈಸ್ ದ ವೇ ಟು ಗೋ. ಜಸ್ಟ್ ಏನೈತಿ ಬಿ ರೆಸ್ಪಾನ್ಸಿಬಲ್, ಎಲ್ಲ ಕಡೆನೂ ಹಚ್ಕೊಂಡು ಹೊಡಿತೀನಿ ಅಂತೇಳಿ ಹೊಡಿಬೇಡ್ರಿ, ಅದನ್ನು ರೂಢ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಪೊಲೀಸರು ಏನೈತಿ ಕರ್ನಾಟಕದಾಗ ಎಸ್ಪೆಷಲಿ ನಡೆದೈತಿ ಈಗ. ಆ್ಯಂಡ್ ಚಂಡೀಗಢ ಆ ಕಡೆ ಹಿಮಾಚಲ್ದಾಗಂತೂ JNK ಕಾಶ್ಮೀರದಾಗ ಎಲ್ಲ ಕಡೆ ಮೊದಲಿಂದ ಐತಿ. ನಮ್ಮ ಕರ್ನಾಟಕದಾಗೂ ಸ್ಟಾರ್ಟ್ ಆಗೈತಿ. ಸೊ ರೈಡ್ ರೆಸ್ಪಾನ್ಸಿಬಲಿ ಆ್ಯಂಡ್ ಎಂಜಾಯ್. ಓಕೆ, ಇದು ಹೇಳ್ಕೊಂತ ಈ ವಿಡಿಯೋ ಇಲ್ಲೇ ಮುಗಿಸೋಣಂತ. ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ. ಈ ವಿಡಿಯೋ ಹೆಂಗೆ ಅನಿಸ್ತಾ ಏನು ಕಮೆಂಟ್ ಮಾಡಿರಿ. ಜೈ ಶ್ರೀರಾಮ್. अबे साले सॉरी ಇದು ರಿವ್ಯೂ ಅದ್ರ ರಿವ್ಯೂ ಅನ್ನಂತಾನ ಭಾಳ ಜನ ರೈಡ ಮಾಡವಲ್ಲ, ಯಾವಾಗ ರೈಡ್ ಮಾಡವ ಏನ ಅಂತಾನೆ ಅಂತಂದ್ರೆ ಭಾಳ ಜಲ್ದಿ ಒಂದು ರೈಡ್ ಪ್ಲಾನ್ ಆಗೋದು. ನಾನು ಸೌಜನ್ಯ ಇಬ್ಬರು ಹೋಗೋದು ರೈಡ್ಗೆ. ಡೆಸ್ಟಿನೇಷನ್ನ ಒಂದು 2-3 ಅದಾವ. ಸೊ ಅದು ಫೈನಲ್ ಆತಂದ್ರೆ 1 ರಿಂದ 2 ವಾರದೊಳಗೆ ವೀಕೆಂಡ್ಸ್ ಟೈಮಿಗೆ ಹೋಗೋ ಪ್ಲಾನ್ ಐತಿ. ಸೊ ಕಾಯ್ಬೇಕಷ್ಟೇ ಈಗ ನೀವು.